ಜನರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕೆ. ಸಮ್ ರೀಸನ್ಗೆ ನಾನು ವಿಡಿಯೋ ಮಾಡೋದು ಬಿಟ್ಟಿದ್ದೆ. ಸ್ವಲ್ಪ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು, ನನಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೆ ನಾನು ಬಿಟ್ಟಿದ್ದೆ. ಸೊ ತುಂಬಾ ಜನ ನನಗೆ ಮೆಸೇಜ್ ಹಾಕಿದ್ರು, ಅಕ್ಕ ನೀವೇನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ, ಯೂಟ್ಯೂಬ್ ಅಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ರು. ಸೊ ನಾನು ಮತ್ತೆ ಯೂಟ್ಯೂಬ್ ಆಗ್ಲಿ ನನ್ನ ಇನ್ಸ್ಟಾಗ್ರಾಮ್ ಆಗ್ಲಿ ವಿಡಿಯೋ ಮಾಡ್ತೀನಿ. ಸೊ ತುಂಬಾ ಜನ ಕೆಲವೊಂದು ಟ್ರೋಲರ್ಸ್ಗೆ ಮನವಿ ಮಾಡೋದು ಇಷ್ಟೇ ನಾನು. ಸೊ ನನ್ನ ಟ್ರೋಲ್ ಮಾಡ್ತೀರಾ ಮಾಡಿ, ಬೇಡ ಅನ್ನಲ್ಲ. ಸೊ ನನ್ನ ಎಂತ ಹೇಳೋದು, ಬ್ಯೂಟಿ ಬಗ್ಗೆ ಎಲ್ಲ ಟ್ರೋಲ್ ಮಾಡಬೇಡಿ, ಸೌಂದರ್ಯ ಅದು ಇದು ಅನ್ಕೊಂಡು ಟ್ರೋಲ್ ಮಾಡಬೇಡಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಟ್ರೋಲರ್ಸ್ ಕೆಲವೊಂದು ಟ್ರೋಲರ್ಸ್ ಇರ್ತಾರಲ್ವಾ, ನೀವುಗಳು ಚಂದವಾಗಿದ್ದೀರಾ ಹೇಳಿ, ನೀವು ಬ್ಯೂಟಿಫುಲ್ ಆಗಿದ್ದೀರಾ. ನಾನು ಒಂದೇ ಮಾತು ಹೇಳೋದು, ನಾನು ಏನ್ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅವತ್ತು, ಅದೇ ಮಾತು ರಿಪೀಟ್ ಮಾಡ್ತೀನಿ. ಬ್ಯೂಟಿ ಮುಖದಲ್ಲಿಲ್ಲ, ಬ್ಯೂಟಿ ಮನ್ಸಲ್ಲಿರೋದು. ಯಾಕಂದ್ರೆ ನಮ್ ಮನ್ಸು ಚೆನ್ನಾಗಿದ್ರೆ ನಮ್ ಮುಖ ಕೂಡ ಚೆನ್ನಾಗಿರುತ್ತೆ. ನಮ್ ಮನ್ಸೇ ಶುದ್ಧವಾಗಿ ಇಲ್ದಿರಾ ನಮ್ ಮುಖ ಏನ್ ಚೆನ್ನಾಗಿರುತ್ತೆ ಹೇಳಿ. ಸೊ ದಯವಿಟ್ಟು ಟ್ರೋಲ್ ಮಾಡೋರು ನನ್ನನ್ನ ಅವಮಾನ ಮಾಡಬೇಡಿ, ಹೆಣ್ಮಕ್ಳನ್ನ ಅವಮಾನ ಮಾಡೋ ತರ ಟ್ರೋಲ್ ಮಾಡಬೇಡಿ ಆಯ್ತಾ. ಸೊ ಹೆಣ್ಮಕ್ಳನ್ನ ಬ್ಯೂಟಿ ಬಗ್ಗೆ ಹೇಳೋದು ಆತರ ಎಲ್ಲ ತೇಜಾವಣೆ ಮಾಡಬೇಡಿ. ಯಾಕೆಂದ್ರೆ ಹೆಣ್ಮಕ್ಳು ಒಂದು ಏನ್ ಹೇಳೋದು, ಹೆಣ್ಮಕ್ಳಿಗೊಂದು ಮನ್ಸು ಇರುತ್ತೆ. ಸೊ ಅಲ್ವಾ, ಇವಾಗ ನಿಮ್ಮ ತಾಯಿ ಕೂಡ ಒಂದ್ ಎಣ್ಣೆ ಅಲ್ವಾ, ಮತ್ತೆ ತಾಯಿ ಕೂಡ ಒಂದ್ ಹೆಣ್ಣು ಅಂದ್ಮೇಲೆ ನಾನು ಕೂಡ ಒಂದು ಎಣ್ಣೆ ಅಲ್ವಾ. ಸೊ ಹೆಣ್ಮಕ್ಳು ಹೇಗೆ ಇರ್ಲಿ ಆಯ್ತಾ, ಅವ್ರು ಚೆನ್ನಾಗಿರ್ಲಿ, ಚೆನ್ನಾಗೇ ಆದ್ರೂ ಇಲ್ದಿರ್ಲಿ, ಆದ್ರೆ ದಯವಿಟ್ಟು ಹೆಣ್ಮಕ್ಳನ್ನ ತೇಜಾವಣೆ ಮಾಡಬೇಡಿ. ಕೆಲವೊಂದು ನನ್ನ ಟ್ರೋಲರ್ಸ್ನ ಕೆಲವೊಂದು ಅನ್ನೊಂದಿರ ಪ್ಲೀಸ್, ನಾನು ಕೆಲವೊಂದು ಯೂಟ್ಯೂಬ್ ಅಲ್ಲಿ ನಾನು ಕೂಡ ನೋಡಿದೀನಿ. ಕೆಲವೊಂದು ಟ್ರೋಲರ್ಸ್ ಏನಂದ್ರೆ ತುಂಬಾ ನನಗೆ ಬ್ಯೂಟಿ ಬಗ್ಗೆ ಇವಳನ್ನ ಯಾರು ಇಷ್ಟಪಡ್ತಾರೆ, ಇವಳಿಗೂ ಯಾರು ಹಂಗೆ ಹಿಂಗೆ ಅಂತೆಲ್ಲ ವಿಡಿಯೋಗಳು ಹಾಕಿದ್ದಾರೆ. ನಾನ್ ಬೇಕಿದ್ರೆ ಅದನ್ನ ಬೇಕಿದ್ರೆ ಸ್ಟೋರಿಗೂ ಕೂಡ ಮೆನ್ಷನ್ ಮಾಡ್ತೀನಿ, ಬೇಕಿದ್ರೆ ಜನರೇ ಚೆಕ್ ಮಾಡಿ. ಆತರ ಟ್ರೋಲ್ ಮಾಡೋದ್ರಿಂದ ನಮಗೂ ತರ ಬೇಜಾರು ಆಗುತ್ತೆ. ಸೊ ನಮಗೂ ಫ್ಯಾಮಿಲಿ ಇದೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಪ್ಲೀಸ್.